ಗಾಯ್ಸ್ ಇವತ್ತು ನಾನು ಬೇರೆ ಬಸ್ ಹತ್ಬಿಟ್ಟಿದ್ದೀನಿ ಗಾಯ್ಸ್. ಇವತ್ತು ನಾನು ತೋರಿಸಿದ್ರೆ ಸಾಕು ನೋಡಿ. ಪೇ ಕ್ಯಾಶ್ ಬೇಕು ಟೋಟಲ್ ನೀವು 5000 ಪೇ ಮಾಡಿದೆ 1200 ಕ್ಯಾಶ್ ಬ್ಯಾಕ್ ಬಿಡುತ್ತೆ. 6250 ತನಕ ನೀವು ಸರ್ವಿಸ್ ಮಾಡ್ಕೊಬೋದು ನೋಡಿ ಗಾಯ್ಸ್. ಮೇಲೆ ಕಾಗೆ ರೊಟ್ಟೆ ಹಾಕ್ಬಿಟ್ಟಿದೆ ಗಾಯ್ಸ್. ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತು ಬ್ಲಾಗ್ ನಾನು ನಮ್ಮ ಮನೆಯಿಂದನೇ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ನಮ್ಮಮ್ಮ ಅವರು ಯಾರು ಇಲ್ಲ, ಮನೇಲಿ ಯಾರು ಇಲ್ಲ ಗೈಸ್, ಮನೇಲಿ ಯಾರು ಇಲ್ಲ. ಎಲ್ಲ ನಮ್ಮ ಅಕ್ಕ ಮನೆ ಹತ್ರ ಹೋಗೋಳೆ. ನಮ್ಮ ಅಕ್ಕ ಏನೋ ಇವತ್ತು ಮನೇಲಿ ದೇವ್ರ ಕುಣ್ಸೋರಂತೆ, ಅದಕ್ಕೆ ಎಲ್ಲ ಬೆಳಗ್ಗೆ ರೆಡಿ ಆಗಿ ನಮ್ಮ ತಮ್ಮ ಸ್ಕೂಲ್ಗೆ ಹೋಗೋಣ. ನಮ್ಮಮ್ಮ ಹಂಗೆ ಅಲ್ಲೇ ಹೋಗೋಳೆ ಕೆಲ್ಸದ ಮೇಲೆ. ಹಂಗೆ ಆಮೇಲೆ ನಮ್ಮ ಅಕ್ಕ ಹತ್ರ ಹೋಗ್ತಾರೆ. ನಾನಿನ್ನ ಇವಾಗ ಇದ್ದು ರೆಡಿ ಆಗಿ ಔಟ್ಫಿಟ್ ಹಾಕೊಂಡು ಇನ್ನು ನಾನು ನೋಡ್ತೀನಿ ಕೆಲ್ಸಕ್ಕೆ ಗಾಯ್ಸ್. ಎಲ್ಲ ರೆಡಿ ಮಾಡ್ಕೊಂಡು ಹಾಕೊಂಡೆ. ಐಫೋನ್ ಪವರ್ ಬ್ಯಾಂಕ್ ಹಾಕೊಂಡೆ. ಐಫೋನ್ ಕೈಯಲ್ಲಿ ಐತೆ ಅಂದಮೇಲೆ ಪವರ್ ಬ್ಯಾಂಕ್ ಕಂಪಲ್ಸರಿ ಇರಲೇಬೇಕು ಗಾಯ್ಸ್. 10 ನಿಮಿಷಕ್ಕೆ 5 ನಿಮಿಷಕ್ಕೆ ಟಕ 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 ಅಂತ ಇಲ್ಲಿ ಹೋಗುತ್ತೆ. ಅದಕ್ಕೆ ಎಲ್ಲ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಗಾಯ್ಸ್. ನಾನು ನೋಡ್ತೆ ಇಲ್ಲ ಕೆಲ್ಸದ ಕಡೆ ಇದೆ ಗಾಯ್ಸ್. ಸೊ ಫೈನಲಿ ಯಶವಂತಪುರ ಬಸ್ ಸ್ಟಾಪ್ ಹತ್ರ ಬಂದೆ. ಇನ್ನು ಬಸ್ಗೋಸ್ಕರ ವೇಟಿಂಗು. ಇವಾಗ ಬಸ್ ಸ್ಟಾಪ್ ಹೊರಗಡೆ ಹೋಗ್ಬೇಕಂತೆ. ಇಲ್ಲಿ ಆಚೆ ಯಾವುದೋ ಬಸ್ ನಿಲ್ಲಲ್ಲ ಅಂತೆ, ಅದಕ್ಕೆ ನಾನು ನೋಡಿ ಗಾಯ್ಸ್ ಬಸ್ಗಳೆಲ್ಲ ಹಿಂಗೆ ನಿಂತದೆ. ಇಲ್ಲ ಪಕ್ಕದಿಂದನೇ ನುಗ್ಗಿಸ್ತಾ ಇರ್ತದೆ. ಬೇರೆ ತಗ ಅಂತ ಅನ್ಕೊಂಡ್ಬಿಡ್ತೇನೆ ಬಸ್ಸಿ. ನೋಡಿ ಇವಾಗ ಹಿಂದೆ ಇವ್ ನೋಡಿ, ಇವಾಗ ಹಿಂದೆ ಅವನು ಹೆಂಗ್ ನುಗ್ಗಿಸ್ತಾನೆ ಅಂತ. ಗಾಯ್ಸ್ ಫೈನಲಿ ಬಸ್ ಬಂತು. ಬಸ್ ಎತ್ತಿದೆ. ಬಸ್ ಎತ್ಕೊಂಡಿದ್ದೆ ಮಾಲೇಶ್ವರಿ ಕಡೆ ಹೋಗೋಣ ಗಾಯ್ಸ್. ಇವತ್ತು ನಾನು ಬೇರೆ ಬಸ್ ಹತ್ಬಿಟ್ಟಿದ್ದೀನಿ ಗಾಯ್ಸ್. ಇವತ್ತು ಯಾವುದೋ ಬಸ್ ಹತ್ತಾಗೋಗಿ ಇವತ್ತು ಯಾವುದೋ ಇಲ್ಬಿಟ್ಟು ರಾಜ್ಕುಮಾರ್ ರೋಡ್ ಹತ್ರ ಬಂದ್ಬಿಟ್ಟಿದ್ದೀನಿ. ಮಹಾಲಕ್ಷ್ಮಿ ಲೇಟ್ಗೆ ಹೋಗೋ ಗಾಡಿ ಹತ್ತದ್ ಬಿಟ್ಬಿಟ್ಟು ಅವನು ಬಸ್ ಡ್ರೈವರ್ ಏನಂತ, ಅವನು ಮಹಾಲಕ್ಷ್ಮಿ ಲೇಟ್ ಹೋಗುತ್ತೆ ಅಂತ. ಅವು ಸರಿ ಅಂತ ಹತ್ತಿದ್ರೆ ನೋಡಿದ್ರೆ ರಾಜ್ಕುಮಾರ್ ರೋಡ್ ಅಂತೆ. ರಾಜ್ಕುಮಾರ್ ರೋಡ್ ಹತ್ರ ಬಂದ್ಬಿಟ್ಟು ಬಿಟ್ಬಿಟ್ಟವ್ರು. ಇಲ್ಲಿಂದ ಇವಾಗ ನಾನು ಲೊಕೇಶನ್ ಹಾಕೊಂಡು ಹೋಗ್ತಾ ಇದ್ದೀನಿ. ಇವಾಗ ನಾನು ಇಲ್ಲಿಂದ ಗಾಯ್ಸ್ ಫೈನಲಿ ಆಟೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಒಬ್ಬ ಒಳ್ಳೆ 50 ರೂಪಾಯಿ ತೊಗೊಳ್ತಾವ್ರು. ನನ್ನ ಹತ್ರ ಕಾಸಿಲ್ಲ ಏನಿಲ್ಲ ಗಾಯ್ಸ್. ಅದೇ ಇವಾಗ ನಾನು ಸಲೂನ್ ಹತ್ರ ಹೋಗ್ಬೇಕು. ಸಲೂನ್ ಅಮೌಂಟಲ್ಲಿ ಇವಾಗ ಪೇ ಮಾಡಬೇಕು ಗಾಯ್ಸ್. ನಾನು ಅಲ್ಲಿಂದ ಹಾಫ್ ಆನ್ ಅವರ್ ನಡ್ಕೊಂಡ್ ಬಂದಿದ್ದೀನಿ ಗಾಯ್ಸ್. ಲೊಕೇಶನ್ ಹಾಕೊಂಡು ಯಾರೋ ಬಸ್ ಆನ್ ಮಾಡಿದ್ದು ಕೆಲ್ಸದಕ್ಕೆ. ಪಾಪ ಅವ್ರು ನಡೆಯೋದಾಡ್ಬಿಟ್ಟು ಪಾಪ ಅವ್ರಿಗೆ ಕೇಳಿದೆ ಎಲ್ಗೋಬೇಕು ಅಂತ. ಕಾಸಿಲ್ಲ ಅಂದೆ. ಅಲ್ಲಿ ಎಷ್ಟು ಕೊಟ್ಟರೆ ಎಷ್ಟು ಕೊಡು ಅದು ಪಾಪ. ಇನ್ನೇನು ಮಾಡೋದು, ಸರಿ ಅನ್ಕೊಂಡಿದ್ದೆ ನಾನು. ಹತ್ತಿದೆ ಎಲ್ಲ ಬಗ್ಗೆ ಅಲ್ಲೋಣ ಗಾಯ್ಸ್. ಫೈನಲಿ ಬಂದ್ಬಿಟ್ಟೆ ಗಾಯ್ಸ್ ಸಲೂನ್ಗೆ. ಅದು ಸಲೂನ್ ಬಂದೇ ಬಿಟ್ಟೆ. ನಡೆದಿ ಸಾಕಾಗ್ಬಿಟ್ಟೈತೆ ಗಾಯ್ಸ್. ಬನ್ನಿ ನಾನು ಇನ್ನು ಮತ್ತೆ ಊಟ ಟೈಮಲ್ಲಿ ಸಿಗ್ತೀನಿ. ಬಾಯ್. ಗಾಡಿಯಲ್ಲಿ ನಡ್ಕೊಂಡು ಕಾಲೆಲ್ಲ ನೋವುತ್ತೆ ಗಾಯ್ಸ್. ಅದಕ್ಕೆ ಇನ್ಮೇಲೆ ಏನು ಮಾಡ್ಬೇಕಂದ್ರೆ ಈ ಬಸ್ಸಿಗೆ ಬರೋ ಕಾಸೆಲ್ಲ ಕುಡಿಕೊಂಡು ಒಂದು ಗಾಡಿ ಇಸ್ಕೊಂಡ್ಬಿಡೋಣ ಅಂತ. ಈ ಥರ ಒಂದು ಗಾಡಿ ಇಸ್ಕೊಂಡ್ಬಿಟ್ರೆ ತಲೆನೋವು ಇರಲ್ಲ. ಆದಷ್ಟು ಬೇಗನೆ DL ಮಾಡಿಸ್ಕೊಂಡು ಒಂದು ಗಾಡಿ ತೊಗೊಂಬಿಟ್ರೆ ಆಗೋಯ್ತು. ಏನಂತೀರ ಗೈಸ್? ಸೊ ಫೈನಲಿ ಇದೆ ನೋಡಿ, ಇವತ್ತಿನ ಬ್ರೇಕ್ಫಾಸ್ಟ್ ಇದೆ. ಸೊ ಗೈಸ್ ಫೈನಲಿ ಕೆಲಸ ಮಾಡಿ ಇವಾಗ ಊಟಕ್ಕೆ ಬಂದೆ. ಊಟ ಮಾಡಿದೆ. ಇವಾಗ ಊಟ ಮಾಡಿ ಇವಾಗ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಏನು ಮಾಡೋಣ ಅಂತ ಏನು ಮಾಡೋಣ. ಅದಕ್ಕೆ ನೋಡಿ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ. ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಸಾಕಾಗ್ಬಿಟ್ಟೈತೆ. ಇವಾಗ ಮತ್ತೆ ಕೂತ್ಕೊಂಡು ವಿಡಿಯೋ ಎಡಿಟ್ ಮಾಡಬೇಕು. ಬನ್ನಿ ಮಾಡೋಣ. ಸೊ ಗಾಯ್ಸ್ ಫೈನಲಿ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೀನಿ ನೋಡಿ. ಇವಾಗ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಗಾಯ್ಸ್. ಬೇಗ ನೋಡಿ ಸರಿ. ಇಲ್ಲ ಅಪ್ಲೋಡ್ ಆಗ್ತದೆ ಗಾಯ್ಸ್. ಇವಾಗ ಸಲೂನಲ್ಲಿ ಕೂತ್ಕೊಂಡು ಬೇಜಾರಾಗ್ತದೆ. ಆಚೆ ಏನಾದ್ರು ಹೋಗಿ ತಿನ್ನೋಣ ಅಂದರೆ ಅಮೌಂಟು ಇಲ್ಲ. ಅದಕ್ಕೆ ಸುಮ್ಮನೆ ಕೂತ್ಕೊಂಡಿದ್ದೀನಿ. ಬರೀ ಫೋನ್ ನೋಡ್ಕೊಂಡು ಸಾಕಾಗ್ಬಿಟ್ಟೈತೆ. ಇಲ್ಲಿ ಮಾತಾಡ್ಸೋರು ಇಲ್ಲ, ಯಾರಿಲ್ಲ. ಸುಮ್ಮನೆ ಕೂತ್ಕೊಂಡು ಬೇಜಾರಾಗ್ಬಿಟ್ಟಿದೆ. ಏನು ಗೊತ್ತಾ, ನಾಳೆಯಿಂದ ಡೈಲಿ ಒಂದು 100 ರೂಪಾಯಿ ಇಟ್ಕೊಂಬಂದ್ಬಿಡ್ಬೇಕು ಏನಾದ್ರು ತಿನ್ನೋಕ್ಕೆ.
ಗೈಸ್ ಇನ್ನೇನು ಮಾಡೋದು, ಏನಾದ್ರು ತಿನ್ಬೇಕು ಅನ್ಸುತ್ತೆ. ಇಲ್ಲೇನಂದ್ರೆ ತಿನ್ನೋ ಐಟಮ್ಗಳು ಜಾಸ್ತಿ ಐತೆ, ಇಲ್ಲೇನೋ ಒಂದು ತಿಂತಾ ಇರಬೇಕು, ಇಲ್ಲಾಂದ್ರೆ ಸುಮ್ಮನೆ ಬೋರ್ ಹೊಡಿತಾ ಇರುತ್ತೆ. ಇನ್ನೇನು ಮಾಡೋದು, ಒಂದು ಸ್ವಲ್ಪ ದಪ್ಪ ಆದರೂ ಆಗೋಣ. ಆಯ್ಸಿನ ಎಲ್ಲ ಒಬ್ಬೊಬ್ಬರದೇ ಟೈಮ್ ಆಗೋಯ್ತು. ನಾವು ಓಡೋದು ಎಲ್ಲ ಮನೆಗೆ ಹೋಗ್ತವ್ರಿ ನಾವು ರೂಮ್ಗಳಿಗೆ. ಇನ್ನು ನಂದು ಇನ್ನು ಒಂದು 1.5 hour, ಇನ್ನು 2 hours ಏನೋ ಇರ್ಬೇಕು ಗೈಸ್. ನಂದು ಇನ್ನು 2 hours ಇರ್ಬೇಕು. ಯಾಕಂದರೆ ಎಲ್ಲರೂ ಬೇಗ ಬೆಳಿಗ್ಗೆ ಬಿಡ್ತಾರಲ್ಲ, ಅದಕ್ಕೆ. ನಾನಾದರೆ ಡೈಲಿ 10 ಗಂಟೆಗೆ ಬರ್ತಾಯಿದ್ದೀನಿ. 10 ಗಂಟೆಯಿಂದ 10 ಗಂಟೆವರೆಗೂ ಕರೆಕ್ಟ್. 10 ಗಂಟೆಯಿಂದ 10 ಗಂಟೆವರೆಗೂ ಇರ್ತೀನಿ. ಇಲ್ಲ ಇವರು ಬೇರೆಯವರೆಲ್ಲರೂ ಬೇಗ ಬರ್ತಾರೆ, ಬೇಗ ಕೆಲಸ ಮುಗಿಸ್ಕೊಂಡು ಬೇಗ ಹೋಗ್ಬಿಡ್ತಾರೆ. ನೋಡಿ ಗೈಸ್, ಫೈನಲಿ ಯಾರೂ ಇಲ್ಲ, ಒಬ್ಬನೇ ಇದ್ದೀನಿ. ಅವಾಗಿಂದ ಸಲೂನಲ್ಲಿ ಒಬ್ಬನೇ ಇದ್ದು ಬೇಜಾರಾಗ್ತದೆ. ಇವ್ರ ಪಾಡಿಗೆ ಇರ್ತೀನಿ, ಎಲ್ಲ ಅವ್ರ ಪಾಡಿಗೆ ಅವ್ರು ಬರ್ತಾರೆ, ಕೆಲಸ ಮಾಡ್ಕೊಳ್ತಾರೆ, ಹೋಗ್ಬಿಡ್ತಾರೆ. ಇಲ್ಲಿ ಇಲ್ಲಿ ಮಾತಾಡ್ಸೋರಿಲ್ಲ, ಯಾರಿಲ್ಲ ಗೈಸ್. ಅದಕ್ಕೆ ಫುಲ್ ಬೋರ್ ಹೊಡಿತೆ. ಅವಾಗಿಂದ ಫುಲ್ಲು ಇತಿ ಒಂಥರ ಬೇಜಾರಾಗ್ತಿದೆ. ಫುಲ್ ಯಾಸ್ಗೆ, ಯಾರ ಹತ್ರ ಮಾತಾಡೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ, ಬೋರ್ ಹೊಡಿತೆ ಗೈಸ್. ಅವಾಗಿಂದ ಇಲ್ಲಿ ಬೇಜಾರಾಗ್ಬಿಟ್ಟೆ. ಬನ್ನಿ, ಟೈಮ್ ಬಂದ್ಬಿಟ್ಟು ನೋಡಿ 7:30 ಎಲ್ಲ ಖಾಲಿ ಆಗ್ಬಿಡ್ತಾರೆ ಗೈಸ್. ಇಲ್ಲಿ ನೋಡಿ ಚೇರೆಲ್ಲ ಎಷ್ಟು ಖಾಲಿ ಹೊಡಿತದೆ ಅವಾಗೆ. ನೋಡಿ ಇದು ನಮ್ಮ ಸಲೂನು. ಇದ್ರ ಕೆಳಗಡೆ ಒಂದೈತೆ, ಬೇಸ್ಮೆಂಟ್ ಅಂತಾರೆ ಅದನ್ನ. ಆ ಕೆಳಗಡೆನೂ ಒಂದೈತೆ. ಅದು ಒಂದ್ಸತಿ ತೋರಿಸ್ತೀನಿ. ಫಸ್ಟ್ ಬ್ಲಾಗಲ್ಲಿ ನೀವು ನೋಡಿರ್ತೀರಾ, ಅದೇ ಕೆಳಗಡೆ ಇರ್ಬೋದು. ಆಲ್ಮೋಸ್ಟ್ ಅದೇ ಕೆಳಗಡೆ ಇರೋದು. ಇದ್ರ ಕೆಳಗಡೆ ಬೇಸ್ಮೆಂಟ್ ಅಲ್ಲಿ ಒಂದೈತೆ. ಅದು ಬಂದ್ಬಿಟ್ಟು ಲೇಡೀಸ್ದು, ಅದು ಲೇಡೀಸ್ ಸಲೂನ್ ಅಂದು. ಅಂದ್ರೆ ಇದೊಂದೇ ಅಲ್ಲ, ಎಲ್ಲ ಸಲೂನ್ಗೂ ಐತೆ. ಖಾಲಿ ಮೆನ್ಸ್ ಅಂತ ಒಂದು ಯಾವ್ದು ಇಲ್ಲ. ಎಲ್ಲ ಒಂದು ಮೆನ್ಸ್ ಅಂದ್ರೆ ಒಂದು ಲೇಡೀಸ್ ಇದ್ದೇ ಇರುತ್ತೆ ನಮ್ ಸಲೂನು. ನೋಡಿ ಎಲ್ಲ ಆಫರ್ ಬಿಟ್ಟವ್ರೆ. ಹೇರ್ ಕಟ್, ಬಿಯರ್ಡ್ ಶೇಪ್, ಹೆಡ್ ಮಸಾಜ್, ಲೋಟಸ್ ಅಂಡ್ ಫೇಸ್ ಡಿಟೈನ್ ಎಲ್ಲ ಆಫರ್ ಅಲ್ಲ, ಎಲ್ಲ ಕಾಂಬೋ ಬಿಟ್ಟವ್ರು ನೋಡಿ ಬಸ್. ಇದು 1150 ಪ್ಯಾಕೇಜ್. ಇದು 1150 ಪ್ಯಾಕೇಜ್ ನೋಡಿ. ಇದು ಒಂದು ಪ್ಯಾಕೇಜ್ ಬಿಟ್ಟವ್ರು 1200. ಅಂದ್ರೆ ಒಂದೇ ಪ್ಯಾಕೇಜ್ ಅಲ್ಲ, ಎಲ್ಲ ಡಿಫ್ರೆಂಟ್ ಪ್ಯಾಕೇಜ್ ಎಲ್ಲ ಇರುತ್ತೆ. ನೋಡಿ ಇದು 1750 ಇದು. ಇದರಲ್ಲೂ ನಿಮ್ಗೆಲ್ಲ ಫೇಶಿಯಲು ಇದೆಲ್ಲ ಬರುತ್ತೆ. ಫೇಶಿಯಲು, ಕಲರಿಂಗು ಎಲ್ಲ ಬರುತ್ತೆ ನೋಡಿ. ಇದು ಅಷ್ಟೇ, ಇದು ಡಿಟೈನು ಪ್ಲಸ್ ದೊಡ್ಡ ಫೇಶಿಯಲ್ 2000 ಫೇಶಿಯಲ್ ಇರುತ್ತೆ. ಇಲ್ಲಿ 2400 ಡಿಸ್ಕೌಂಟ್ 1000 rupees ನಿಮ್ಗೆ ಅಲ್ಲೇ ಡಿಸ್ಕೌಂಟ್ ಬರುತ್ತೆ ನೋಡಿ. 3400 ಅಲ್ಲೇ ನಿಮ್ಗೆ 1000 rupees ಡಿಸ್ಕೌಂಟ್ ಬರುತ್ತೆ. ಇದು ನೋಡಿ, ಇದು ಅಷ್ಟೇ. ಹೇರ್ ಕಟ್, ಬಿಯರ್ಡ್ ಶೇಪು, 0 ಅಮೋನಿಯಾ ಹೇರ್ ಕಲರಿಂಗು, ಲೋಟಸ್ ಅಂಡ್ ಫೇಸ್ ನೆಕ್ ಡಿಟೈನು ಪ್ಲಸ್ ಅಡ್ವಾನ್ಸ್ ವೈಟಿಂಗ್ ಫೇಶಿಯಲ್, ಇದು 3000. ಇದು ಪ್ಯಾಕೇಜ್ ಬಂದ್ಬಿಟ್ಟು 4500, 1000 rupees ಡಿಸ್ಕೌಂಟು. ಆಫರ್ ಪ್ರೈಸ್ 3500, ಅಂದ್ರೆ ನಮಗೆ 1000 rupees ಡಿಸ್ಕೌಂಟ್ ಬರುತ್ತೆ. ಇದೆಲ್ಲ ಸೇರಿ ನಿಮ್ಗೆ ಒಂದೊಂದರಲ್ಲಿ 1000 rupees ಆಫರ್ ಬರುತ್ತೆ, 150 ಬರುತ್ತೆ. ಅದರಲ್ಲಿ ಒಂದೊಂದರಲ್ಲಿ ಒಂದೊಂದ್ ತರ ಆಫರ್. ಅದು ಪ್ಯಾಕೇಜ್ ಮೇಲೆ, ನೀವು ಮಾಡ್ಸೋ ಪ್ಯಾಕೇಜ್ ಮೇಲೆ ಡಿಪೆಂಡ್. ಅದು ನೋಡಿ ಎಷ್ಟು ಬರಂಗಿದ್ರೆ ಬನ್ನಿ ನಮ್ ಸಲೂನ್ಗೆ. ಇದು ಮೆಂಬರ್ಶಿಪ್. ಇದು ನಿಮ್ಗೆ ಗೊತ್ತೇ ಇರುತ್ತೆ ಮೆಂಬರ್ಶಿಪ್ ಏನಂತ. ಒಂದ್ಸತಿ ತಗೊಂಡ್ಬಿಟ್ರೆ ನೀವು ನೆಕ್ಸ್ಟ್ ಟೈಮ್ ಕಾಸು ಕಟ್ಟಂಗಿಲ್ಲ. ಅದು ಒಂದು ಕಾರ್ಡ್ ಕೊಡ್ತೀವಿ, ಆ ಕಾರ್ಡ್ ತೋರಿಸಿದ್ರೆ ಸಾಕು. ನೋಡಿ ಕ್ಯಾಶ್ ಬೇಕು. ಟೋಟಲ್ ನೀವು 5000 ಪೇ ಮಾಡಿದ್ರೆ 1200 ಕ್ಯಾಶ್ ಬ್ಯಾಕ್ ಬರುತ್ತೆ. 6250 ತನಕ ನೀವು ಸರ್ವಿಸ್ ಮಾಡ್ಕೊಬೋದು. ನೋಡಿ ಇದು ಕಟನ್ ಸ್ಮೈಲ್ದು ಇದು ಮೆಂಬರ್. ಎಲ್ಲ ಪ್ಯಾಕೇಜ್ ಎಲ್ಲ A to Z ಎಲ್ಲ ಇದರಲ್ಲಿ ಇರುತ್ತೆ ನೋಡಿ. ಇಲ್ಲಿಂದ ಏನೇನೈತೆ, ಹೇರ್ ಕಟ್ಟಿಂದ ಹಿಡಿದು ಫೇಶಿಯಲ್ ತನಕ. ಅದ್ರ ಆಪೋಸಿಟೇ ಒಂದು ಪಾರ್ಕ್ ಐತೆ, ಅದ್ರ ಆಪೋಸಿಟೇ ನೋಡಿ. ಇದು ಬಂದ್ಬಿಟ್ಟು ಕ್ಯಾಶ್ ಕೌಂಟರ್. ಇದು ನೋಡಿ ಮಾಸ್ಕು ಅದೆಲ್ಲ ಕೊಡ್ತಾರೆ. ಇದು ಬಂದ್ಬಿಟ್ಟು ಎಲ್ಲ ಫೇಸ್ದು ಇದೆಲ್ಲ ಬಂದ್ಬಿಟ್ಟು ಎಲ್ಲ ಐತೆ ಇದರಲ್ಲಿ. ಇದು ಬಂದ್ಬಿಟ್ಟು ಫೇಶಿಯಲ್, ಇದು ಫೇಸ್ ವಾಶ್, ಇದು ಬಂದ್ಬಿಟ್ಟು ಫೇಸ್ ಕ್ರೀಮು, ಇದು ಸಿರಮು, ಅದು ಬಂದ್ಬಿಟ್ಟು ಸನ್ಸ್ಕ್ರೀಮ್. ಅದು ನೋಡಿ ಗೈಸ್, ನಿಮ್ಗೆ ಫಸ್ಟ್ ಇಂದ ನಮ್ಮ ಸಲೂನ್ ಎಲ್ಲ ಫುಲ್ ಕ್ಲಿಯರ್ ಆಗಿ ತೋರಿಸ್ತೀನಿ ಬನ್ನಿ. ಎಂಟ್ರೆನ್ಸ್ ಇಂದ ಹಿಡಿದು ಲಾಸ್ಟ್ ರೋಡ್ಗೆ ಏನೇನೈತೆ ಎಲ್ಲ ತೋರಿಸ್ತೀನಿ ಬನ್ನಿ. ನೋಡಿ ಇದು ಎಂಟ್ರೆನ್ಸ್ ನೋಡಿ.
ನೋಡಿ ಇದು ಹಿಂಗೆ ಎಂಟ್ರೆನ್ಸ್ ಆಗಿದೆ. ಕಸ್ಟಮರ್ ಕುತ್ಕೊಳಕ್ ಇದು ಸೋಫಾ ನೋಡಿ. ಇದೆಲ್ಲ ಚೇರ್ಸು. ಇದು ಬಂದ್ಬಿಟ್ಟು ಕ್ಯಾಶ್ ಕೌಂಟ್ರ್. ಇದು ಬಂದ್ಬಿಟ್ಟು ಹೇರ್ ವಾಶ್ ಸೆಕ್ಷನು, ಇದು ಪೆಡಿಕ್ಯೂರ್ ಸೆಕ್ಷನು, ಇದು ಕಲರಿಂಗು ರೇಷಿಯೋ. ಇದು ಕಲರಿಂಗ್ ಏನೇನು ಬೇಕು, ಯಾವ ಥರ ಬೇಕಂತ ಅದು ಎಲ್ಲ ಇದರಲ್ಲೇ ಇರುತ್ತೆ. ಇದು ಬಂದ್ಬಿಟ್ಟು ಏರ್ ಸ್ಪಾ, ಅದೇ ಕೂದಲು ಉದ್ರೋದು ಅದ್ರ ಬಗ್ಗೆ, ಡ್ಯಾಂಡ್ರಫ್ದು ಅದೆಲ್ಲ ಇಲ್ಲಿ ಇರುತ್ತೆ ನೋಡಿ. ಇದನ್ನ ಬಂದ್ಬಿಟ್ಟು ಹೇರ್ ಸ್ಪಾ ಅಂತಾರೆ. ಇದು ಬಂದ್ಬಿಟ್ಟು ಶಾಂಪು. ಇದು ಹೇರ್ ವಾಶ್ ಸೆಕ್ಷನ್. ಇದು ಹೇರ್ ವಾಶ್ ಸೆಕ್ಷನ್, ಓಕೆನಾ. ಇದು ಬಂದ್ಬಿಟ್ಟು ನೋಡಿ, ಇದು ಟ್ರಾಲಿ. ಇದು ಮಾಮೂಲಿ ಎಲ್ಲ ಕೂತು. ಇದು ಬಂದ್ಬಿಟ್ಟು ಕ್ಲೀನಪ್, ಅಡ್ವಾನ್ಸ್ ಫೇಸ್ ಕ್ಲೀನಪ್. ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ 6 ಐಟಮ್ ಏನೋ ಬರುತ್ತೆ. ಇದ್ರಲ್ಲಿ ನಿಮಗೆ ಮಾಸ್ಕು, ಮಸಾಜ್ ಕ್ರೀಮು, ಫೇಸ್ ಪ್ಯಾಕು ಪ್ಲಸ್ ಇದು ನೋಡಿ. ಇದು ಬಂದ್ಬಿಟ್ಟು ನೋಡಿ ಒಂದ್ಸತಿ ರೂಮ್. ನಾನು ಇರೋದಿದೆ ರೂಮ್ ವೈಸ್. ಇದು ನನ್ನ ಶೇಟ್ ನೋಡಿ. ನಾನು ಕೆಲಸ ಮಾಡೋದು ಇಲ್ಲೇ. ನಾನು ಜಾಸ್ತಿ ಇಲ್ಲಿ ಇರ್ತೀನಿ. ನಾನು ಆಚೆನೂ ಹೋಗಲ್ಲ. ನಾನು ತುಂಬ ಆಚೆನೂ ಹೋಗಲ್ಲ. ಬರೀ ಇಲ್ಲಿ ತನಕ ಬರ್ತೀನಿ ಅಷ್ಟೇ. ಕೆಲಸ ಇತ್ತಾ ಇಷ್ಟ ಇಲ್ಲೇ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಇಲ್ಲೇ ಊಟ ಮಾಡ್ತೀನಿ ನೋಡಿ. ಇದು ನನ್ನ ಬ್ಯಾಗು ನೋಡಿ. ಇದು ಬಂದ್ಬಿಟ್ಟು ಫೇಸ್ ಸ್ಟೀಮ್. ಇದನ್ನ ಸ್ಟೀಮ್ ಅಂತಾರೆ ನೋಡಿ, ಸ್ಟೀಮು. ಇದು ಹೆಡ್ ಸ್ಟೀಮು. ಇದು ಸ್ಪಾ, ಹೇರ್ಗೆ ಏನಾದರೂ ಟ್ರೀಟ್ಮೆಂಟ್ ಮಾಡೋವಾಗ ಅವಾಗ ಇದು ಯೂಸ್ ಮಾಡ್ತೀವಿ. ಫೇಸ್ಗೆ ಟ್ರೀಟ್ಮೆಂಟ್ ಮಾಡೋವಾಗ ಅವಾಗ ನಾವು ಇದು ಯೂಸ್ ಮಾಡ್ತೀವಿ. ಇದೆಲ್ಲರೂ ಸ್ಟೀಮೇ. ಅಂದರೆ ಇದು ಫೇಸ್ಗೆ, ಇದು ಹೆಡ್ಗೆ. ಏನೋ ಕಾಗೆ ರೋಡೆ ಬಿದ್ದೈತೆ ನೋಡಿ ಹಸಿರು ನೋಡಿ. क्या भाई इधर फुल गलीज हो गया था? अभी नहीं, अभी है। छी, कैसे हो गया? क्या पता यार, मैं वहां पे खड़ा था यार. ಕಾಗೆ ಅವ್ನ ಮೇಲೆ ರೊಟ್ಟೆ ಹಾಕ್ಬಿಟ್ಟಿದೆ. ಫುಲ್ಲು ಕಕ್ಕಪಿ ಆಗ್ಬಿಟ್ಟೈತೆ. ಕತ್ತದ್ದು ಫುಲ್ಲು ಅದ್ರ ಬಗ್ಗೆ ಮಾತಾಡ್ಬಾರ್ದು. ಶಿವ ಕ್ಯಾಶ್ ಕೌಂಟ್ ಹತ್ರ ಇದು ಸ್ಪೀಕರ್ಸ್ ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡೋದು. ಸೌಂಡು, ಸಾಂಗು ಅದೆಲ್ಲ ಇಲ್ಲಿಂದಾನೆ. ಸೌಂಡ್ ಬೇಕಂದ್ರೆ ಇಲ್ಲೇ ಜಾಸ್ತಿ ಮಾಡ್ಕೊಂಬಿಡಿ. ಚಾರ್ಜಿಂಗು ಇಲ್ಲೇ ಇರ್ತಾರಂತೆ. ನಾನು ನೋಡಿಲ್ಲ ಇವಾಗ ತನಕ. ನಾನು ಈ ಕಡೆ ಬರ್ತಾ ಇರೋದೇ ನಾವು 3 ದಿವಸ ಏನಾಯ್ತು. ಅದಕ್ಕಿಂತ ಮುಂಚೆ ಬಂದಿದ್ದೆ. ಅದೇ ಕೆಲಸ ಮಾಡಕ್ಕಲ್ಲ, ಸುಮ್ಮನೆ ಬಂದ್ಬಿಟ್ಟು ಒಂದು ವಿಸಿಟ್ ಹಾಕೊಂಡು ಹೋಗ್ತಾ ಇದ್ದೆ. ನಾನು ಜಾಸ್ತಿ ಬಂದ್ಬಿಟ್ಟು ಮಲ್ಲೇಶ್ವರಂ ಹತ್ರ ಇರ್ತೀನಿ. ನನ್ಗೆ ಇದ್ರ ಬಗ್ಗೆ ನೀಟಾಗಿ ಗೊತ್ತಿಲ್ಲ. ಇಲ್ಲಿ ಏನೇನು ಇರ್ತದೆ ಅದೇ ಮಲ್ಲೇಶ್ವರಂ ಅದೇ ನಮ್ಗೆಲ್ಲ ಗೊತ್ತಾಗುತ್ತೆ ಅಲ್ಲಿ. ಯಾಕಂದ್ರೆ ನಾನು ತುಂಬಾ ಅಲ್ಲೇ ಕೆಲಸ ಮಾಡ್ತೀನಲ್ಲ, ಅದಕ್ಕೆ. ಈ ಸೌಂಡ್ ನೋಡಿ ಈಗ ಹೆಂಗ್ ಬರ್ತದೆ. ಇನ್ನೂ ಸೌಂಡ್ ಇಕ್ಕಿಲ್ಲ. ಫುಲ್ ಸೌಂಡ್ ಇಕ್ಕಿದ್ರೆ ಹೆಂಗ್ ಬರುತ್ತೋ ಗೊತ್ತಿಲ್ಲ. ಬನ್ನಿ ಇಕ್ಕಲ್ಲ ಒಂದ್ಸತಿ ಇಕ್ಬಿಟ್ಟು ನೋಡೋಣ. ಎಲ್ಲೈತಿದ್ರು ಸೌಂಡ್ ಇಕ್ಕಿದೆ. ವಾಲ್ಯೂಮ್ ಏನು ಗೈಸ್, ಇನ್ನೂ ಕಮ್ಮಿ ಆಗ್ತದೆ. ಏನೋ ಹೊತ್ತೋಗಿ ಏನೋ ಹೊತ್ಕೊಟ್ಟಿದ್ದೀನಿ ಗೈಸ್. ನನಗೆ ಗೊತ್ತಾಗ್ತಲ್ಲ. ನೋಡಿ ಪ್ಲಸ್ ಮಾಡ್ತಾರೆ, ಸೌಂಡು ಬರ್ತಾನೆ ಇಲ್ಲ. ಇವಾಗ ಬರ್ತದೆ. ಅದೇ ಬೇಸ್ ಬರ್ತಾರೆ. ಅವಾಗ ಬರ್ತಾಯಿತ್ತು, ಇವಾಗ ಬರ್ತಾರೆ ನೋಡಿ ಗೈಸ್. ಇದು ಮೆಂಬರ್ಶಿಪ್ ಬಿಲ್ಲಿಂಗು. ಇದು ಬಿಲ್ಲಿಂಗ್ ಮಿಷಿನು. ನೀವು ಅವಾಗೆ ಅನ್ನಲ್ಲ ಮೆಂಬರ್ಶಿಪ್ ಬಗ್ಗೆ. ಆ ಮೆಂಬರ್ಶಿಪ್ ಏನಾದ್ರು ಮಾಡಿಸಿದ್ರೆ ಇದ್ರಲ್ಲಿ ಬಿಲ್ ಬರುತ್ತೆ. ಇದರಿಂದ ನೀವು ಬಿಲ್ ತಗೊಬೋದು. ಸೊ ಗಾಯ್ಸ್, ಫೈನಲಿ ನನ್ನ ಕೆಲಸ ಇವಾಗ ಮುಗೀತು ಅಷ್ಟೇ. ಇನ್ನು ನನ್ನ ಟೈಮಿಂಗ್ಸ್ ಆಗೋಯ್ತು. ಇನ್ನು ನಾನು ನೋಡ್ತಾ ಇದ್ದೀನಿ. ಇನ್ನು ನನ್ನ ಬ್ಯಾಗ್ ಎತ್ಕೊಂಡು ನಾನು ನೋಡ್ತಾ ಇದ್ದೀನಿ ಮನೆ ಕಡೆಗೆ. ಹೆಂಗೋ ಆದಷ್ಟು ಬೇಗ ಮುಗ್ದೋಯ್ತು ಕೆಲಸ. ಬೇಗ ಹೋಗೋಣ ಬನ್ನಿ. ಹೊಟ್ಟೆ ಹಸಿದೆ, ಹೋಗ್ತಾ ದಾರಿಲ್ಲ ಏನಾದ್ರು ತಿನ್ಕೊಂಡು ಹೋಗೋಣ ಬನ್ನಿ. ಇರೋದು 50 ರೂಪಾಯಿ. ಗಾಯ್ಸ್, ಟೋಪಿನೇ ಮರ್ತೋಗ್ಬಿಟ್ಟೆ ನಾನು ನೋಡಿ. ಹಂಗೆ ಹೋಗ್ತಾ ಇದ್ದೀನಿ, ಟೋಪಿನೇ ಮರ್ತೋಗ್ಬಿಟ್ಟು. ಎಲ್ಲ ಟೋಪಿ ಇಜಾರ್ದು ಬೇರೆ ಹೊಡ್ತು ಟೋಪಿ. ನನ್ನ ಕಣ್ ಟೋಪಿ ಬ್ಯಾಗಲ್ಲಿ ಇಟ್ಬಿಟ್ಟು ಬನ್ನಿ ನೋಡಿ.
ಗಾಯ್ಸ್ ಟೋಪಿ ಕಾಣಿಸ್ತಲ್ಲ ನನಗೆ, ಟೋಪಿ ಕಾಣಿಸಲ್ಲ ಗಾಯ್ಸ್. ಎಲ್ಲಿಗೆ ಕೊಟ್ಟಿದ್ದೀನಿ ನನಗೆ ಗೊತ್ತಿಲ್ಲ. ಟೋಪಿ ಎಲ್ಲಿಗೆ ಹುಡುಕ್ಬೇಕು ಮತ್ತೆ. ಇಲ್ಲೇ ಐತೆ ನನಗೆ ಟೋಪಿ. ಪೇಪರ್ ಕೆಳಗಡೆ ಬಿದ್ದಿದೆ ಗಾಯ್ಸ್. ಫೈನಲಿ ಇವಾಗ ಕೆಲಸ ಮುಗಿತಾರೆ. ಇವಾಗ ಹೊರಟಾಗಿದ್ದೀನಿ ನಮ್ಮ ಮನೆ ಕಡೆ. ಹೊಟ್ಟೆ ಹಸಿತೆ, ಏನಾದ್ರು ತಿನ್ಕೊಂಡು ಹೋಗೋಣ ಬನ್ನಿ ಗಾಯ್ಸ್. ಫೈನಲಿ ಇದೆರಡು ತೊಗೊಂಡೆ ನೋಡಿ. ಒಂದು ಬಿಂಗೋ ಚಿಪ್ಸು, ಒಂದು ಚಾಕ್ಲೇಟ್ ಕ್ರೀಮ್ ಅಂತ ತೊಗೊಂಡಿದ್ದೀನಿ. ಬೇರೆದೇನಾದ್ರು ತಿನ್ನೋಣ ಅಂದ್ಕೊಂಡೆ. ಇದು ನೋಡಿದ್ರೆ ಬೇರೆ ಅಂಗಡಿ ಕ್ಲೋಸ್ ಆಗಿಬಿಟ್ಟೈತೆ. ಅದಕ್ಕೆ ಇವತ್ತು ನಾನು ಬೇಕ್ರಿ ಐಟಮಿಂದ ಒಂದು ಚಿಪ್ಸು, ಒಂದು ಚಾಕ್ಲೇಟ್ ಕ್ರೀಮ್ ಅಂತ ತೊಗೊಂಡಿದ್ದೀನಿ ಗಾಯ್ಸ್. ಇನ್ನು ಫೈನಲಿ ಬಸ್ಗೋಸ್ಕರ ವೆಯ್ಟಿಂಗು. ಬನ್ನಿ ಹೋಗಿ ಬಸ್ ಹತ್ತಾನೆ. ಇವಾಗ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದ್ದೀವಿ. ಅನ್ನೋದು ಪೆಟ್ರೋಲ್ ಖಾಲಿ ಆಗೈತೆ. ಆ ಬ್ರಿಡ್ಜಿ ಕಡೆಯಿಂದ ಅಲ್ಲಿಂದ ತಳ್ಕೊಂಬರ್ತಾರೆ. ಪೆಟ್ರೋಲ್ ಏನಾದರೂ ಖಾಲಿ ಆಗಿರ್ಬೇಕು ಗಾಯ್ಸ್. ನೋಡಿ ಕ್ರೀಮ್ ಇಲ್ಲ ಏನಿಲ್ಲ, ಬರೀ ಮೇಲ್ಮೇಲೆ ಕ್ರೀಮ್ ಹಾಕೋರೆ. ನಾನೇನೋ ಹೊರಗಡೆ ಎಲ್ಲ ಕ್ರೀಮ್ ಐತೆ ಅಂದ್ಕೊಂಡು ತಗೊಂಡೆ. ನೋಡಿದೆ ಇಲ್ಲ ನೋಡಿ, ಇದೆಲ್ಲ ಬನ್ನು ಬರೀ ಮೇಲ್ಮೇಲೆ ಮಾತ್ರ ಕ್ರೀಮ್ ಅಷ್ಟೇ. ನಮ್ಮ ಮನೆ ಹತ್ರನೇ ಬೆಸ್ಟು. ಒಳಗಡೆ ಎಲ್ಲ ಕ್ರೀಮ್ ಎಲ್ಲ ಮಾಡಿರ್ತಾರೆ. ಇಲ್ಲಿ ನೋಡಿದೆ ಬರೀ ಮೇಲ್ಮೇಲೆ ಮಾತ್ರ ಕ್ರೀಮು, ಒಳಗಡೆ ಎಲ್ಲ ಪ್ಲೈನ್ ಬನ್ನು. ಏನು ಜನಗಳು. ಅದು 15 ರೂಪಾಯಿ. ಅದು ಈ ಬನ್ನು 15 ರೂಪಾಯಿ. ನಮ್ಮ ಮನೆ ಹತ್ರ 10 ರೂಪಾಯಿ ಸಿಗುತ್ತೆ. ಭಾರಿ ಚೆನ್ನಾಗಿರುತ್ತೆ. ಗೈಸ್ ಫೈನಲಿ ಬಸ್ ಬಂತು. ಇವಾಗ ಕುತ್ಕೊಂಡಿದ್ವಿ. ಚಿಂತೆ ದಿನ ಮಧ್ಯದಲ್ಲೇ ಬಂದ್ಬಿಟ್ಟು ಬಸ್. ಫೈನಲಿ ಇವಾಗ ಬಸ್ಸಲ್ಲಿ ತಿಂತಾ ಇದ್ದೀನಿ. ಬಸ್ಸಲ್ಲಿ ತಿನ್ಬೇಕು ಅಂತ ಅನ್ಕೊಂಡಿದ್ದೀನಿ. ಬಸ್ಸಲ್ಲಿ ಇವಾಗ ಹತ್ತಿದ್ದೀನಿ ಬಸ್ಸು. ನೋಡಿ ಗೈಸ್ ಬರೀ ಮೇಲ್ಮೇಲೆ ಮಾತ್ರ ಕ್ರೀಮ್ ಅನ್ಕೊಂಡೆ. ಇಲ್ಲ ನೋಡಿ, ಇಲ್ಲೆಲ್ಲ ವೆನಿಲಾದೇನೋ ಹಾಕ್ತಾರೆ. ಇಲ್ಲೆಲ್ಲ ನೋಡಿ, ಹೊರಗಡೆ ಎಲ್ಲ ವೆನಿಲಾದು, ಆಚೆ ಮಾತ್ರ ಕ್ರೀಮು. ನಾನು ಬರೀ ಖಾಲಿ ಬನ್ ಅನ್ಕೊಂಡೆ. ನೋಡಿ. ಸೊ ಗಾಯ್ಸ್ ಫೈನಲಿ ಇವಾಗ ನಾನು ಬಸ್ ತಿನ್ಕೊಂಡೆ. ನೋಡಿದ್ದೀನಿ ಇವಾಗ ಮನೆ ಸೈಡ್ ಹೋಗೋಣ ಬನ್ನಿ. ಇವಾಗ ಬಸ್ ಇಳ್ಕೊಂಡು ಇವಾಗ ಹೋಗ್ತಾ ಇದ್ದೀನಿ. ಅದು ಸೀದಾ ಬಸ್ ಸ್ಟಾಪ್ ಒಳಗಡೆ ಹೋಗ್ತದೆ ಗಾಯ್ಸ್. ನಾನು ಹೋಗ್ಬೇಕಾಗಿರೋದು ಈ ಕಡೆ, ಅದು ಬಸ್ ಹೋಗ್ತಿರೋದು ಆ ಕಡೆ. ಅದಕ್ಕೆ ಮತ್ತೆ ನಾನು ಇದ್ಬಿಟ್ಟು ಮತ್ತೆ ಈ ಕಡೆ ಹಾಕ್ಕೊಂಡು ನೋಡಿ, ಮತ್ತೆ ನಾನು ಈ ಕಡೆಯಿಂದ ಹೋಗಿ. ನೆನ್ನೆ ಎಲ್ಲ ಆ ಕಡೆ ಹೋಯ್ತವೆ, ಇವತ್ತೇನೋ ಈ ಕಡೆ ಒಳಗಡೆ ಹೋಗ್ತಾ ಇದೆ. ಯಾವತ್ತು ಮೇಲಿಂದ ಹೋಗೋದು ನೋಡಿ ಗಾಯ್ಸ್. ನೋಡಿ ಇದು ನಮ್ಮ ಯಶವಂತಪುರ ಬಸ್ ಸ್ಟಾಪ್ ಗಾಯ್ಸ್. ಇದ್ರ ಮೇಲೆ ಒಂದು ಪಬ್ಲಿಕ್ ಟಿವಿ ಚಾನೆಲ್ ಐತೆ. ಟಿವಿ ಚಾನಲ್ ಸ್ವಲ್ಪ ಚೆನ್ನಾಗಿ ಗೊತ್ತಿರುತ್ತೆ ಎಲ್ಲರಿಗೂ. ಬರೀ ಇದು ಡಿಪೋ ಮಾತ್ರ ಅನ್ಕೊಂಡಿರ್ತಾರೆ ಅಲ್ಲ. ಈ ಡಿಪೋ ಮೇಲೆ ಒಂದು ಪಬ್ಲಿಕ್ ಟಿವಿ ಚಾನಲ್ ಐತೆ. ಅಲ್ಲಿ ನೋಡಿ ಬಂತು ನೋಡಿ, ಪಬ್ಲಿಕ್ ಟಿವಿ ಚಾನಲ್. ಪಬ್ಲಿಕ್ ಟಿವಿ ಇದು. ನಿಮಗೆ ಸುಮಾರು ದಿನದಿಂದ ಡೌಟ್ ಇತ್ತು ಇದ್ರ ಮೇಲೆ ಬಸ್ಗಳು ಹೋಗುತ್ತಾ ಅಂತ. ನಾನು ಇದನ್ನ ಹಂಗೆ ಅನ್ಕೊಂಡೆ, ಇದ್ರ ಮೇಲೆಲ್ಲ ಬಸ್ಗಳು ಹೋಗುತ್ತೆ ಅಂತ ಅನ್ಕೊಂಡೆ. ಮೇಲೆಲ್ಲ ಬಸ್ ಸ್ಟ್ಯಾಂಡ್ ಮೇಲ್ ತನಕ ಏನೋ ಅನ್ಕೊಂಡೆ. ಆಮೇಲೆ ಮತ್ತೆ ನನಗೆ ಮೇಲೆ ನೋಡಿ, ಮೇಲೆ ದೊಡ್ಡದಾಗಿ ಬೋರ್ಡ್ ಹಾಕೋರಲ್ಲ, ಅವಾಗ ಗೊತ್ತಾಯ್ತು ನನಗೆ, ಓ ಇದು ಮೇಲೆ ಎಲ್ಲ ಆಫೀಸು ಪಬ್ಲಿಕ್ ಟಿವಿ ಚಾನೆಲ್ ಐತೆ ಅಂತ. ಇಷ್ಟು ದಿನ ಗೊತ್ತಿಲ್ಲದ್ರೆ ನಾನು ಹಂಗೆ ಅನ್ಕೊಂಡೆ. ನೋಡಿ ಗೈಸ್ ಫೈನಲಿ ನೋಡಿ ನಡ್ಕೊಂಡು ಓಡ್ತಾ ಇದ್ದೀನಿ ಮನೆ ಕಡೆಗೆ. ನೋಡಿ ಗೈಸ್ ಇವಾಗ ನಾನು ಬಿಂಗೋ ಚಿಪ್ಸ್ ತಿಂತಾ ಇದ್ದೀನಿ. ಇವಾಗ ಬಸ್ಸಲ್ಲಿ ತಿಂದಿರ, ಇವಾಗ ತಿಂತಾ ಇದ್ದೀನಿ. ಅವಾಗಿಂದ ತಿನ್ನೋದು ಬಿಟ್ಬಿಟ್ಟು ಅವಾಗಿಂದ ತಿಂದಿಲ್ಲ ನಾನು, ಇವಾಗ ತಿಂತಾ ಇದ್ದೀನಿ. ನಾನು ತಗೊಳೋವಾಗೆ ಅಂದ್ಕೊಂಡೆ ಹತ್ತಕ್ಕಿಂತ ಮುಂಚೆ ಒಂದು ತಗೊಂಡು ತಿನ್ನೋಣ, ಇಲ್ದಾಮೇಲೆ ಮತ್ತೆ ತಿನ್ನೋಣ ಅಂತ. ಯಾಕಂದರೆ ಸುಮ್ಮನೆ ನಡ್ಕೊಂಡು ಹೋಗಿ ಬೋರ್ಡ್ ಹೊಡಿತಲ್ಲ, ಅದಕ್ಕೆ ಏನಾದ್ರು ಟೈಮ್ ಪಾಸ್ಗೆ ತಿನ್ಕೊಂಡು ಹೋಗೋಣ ಅಂತ ಅದಕ್ಕೆ ಇಸ್ಕೊಂಡು. ಗಾಯ್ಸ್ ನಮ್ಮಮ್ಮ ಏನೋ ಇವಾಗ ಫೋನ್ ಮಾಡೋರೆ, ಮನೆಗೆ ಬರಬೇಡ ಇಲ್ಲಿ ನಿಮ್ಮ ಅಕ್ಕ ಮನೆ ಹತ್ರ ಬಾ ಅಂತ. ಏನೋ ಗೊತ್ತಿಲ್ಲ, ದೇವ್ರು ಕುಣ್ಸೋರು ಅಂತ. ಅದಕ್ಕೆ ಇವಾಗ ನಮ್ಮ ಅಕ್ಕ ಮನೆ ಹತ್ರ ಹೋಗ್ತಾ ಇದ್ದೀನಿ, ಬನ್ನಿ ಹೋಗೋಣ. ಗಾಯ್ಸ್ ಅವಾಗೇನೋ ಮಳೆ ಬರುತ್ತೆ ಐತೆ, ಆಲ್ರೆಡಿ ಅವಾಗೆ ಮಳೆ ಸ್ಟಾರ್ಟ್ ಐತೆ ಅನ್ಕೊಂತೀನಿ. ಮತ್ತೆ ಮಳೆ ಸ್ಟಾರ್ಟ್ ಆಗೈತೆ ಗಾಯ್ಸ್. ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆದರೆ ಇದಾಗುತ್ತೆ ಅಂದ್ಬಿಟ್ಟು ನೋಡಿ, ಹೋಗಿ ಆಲ್ರೆಡಿ ಅವಾಗೆ ಸ್ಟಾರ್ಟ್ ಆಗ್ಬಿಟ್ಟಿತ್ತು ಮಳೆ. ಇನ್ನೇನು ಎಂಡ್ ಆಗಬೇಕು ನೋಡಿ ಗಾಯ್ಸ್. ನಮ್ಮ ತಮ್ಮ ಇಲ್ಲ ಅಂತ ಗಾಯ್ಸ್, ಒಂದಿಲ್ಲ ಮಳೆ. ಒಂದ್ಸತಿ ಬಂದಿದ್ದೆ ಗಾಯ್ಸ್, ಆದ್ರೆ ಗ್ಯಾಪ್ನ ಇಲ್ಲ. ಯಾವಾಗ ಒಂದ್ಸತಿ ಬಂದಿದ್ದೆ ಗಾಯ್ಸ್, ಮಳೆ ಸ್ಟಾರ್ಟ್ ಆಯ್ತು ಇವಾಗ. ನಮ್ಮ ತಮ್ಮ ಲಾಸ್ಟ್ ಟೈಮ್ ಅಂತ ಇರೋದು ಮನೆ. ತೋರಿಸ್ತೀನಿ
ಗೈಸ್ ಕಾಲಿಲ್ಲ ನೋಡಿ guys, ಇದೆ ನೋಡಿ ಗೈಸ್ ನೋಡಿ ಆಲ್ರೆಡಿ ಅವಾಗ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ. ಅರ್ಜೆಂಟ್ 200 ರೂಪಾಯಿ ಬೇಕು ಕೊಡು. ಕರೆಕ್ಟ್ ಆಗಿ ಹೆಂಗೋ ಮನೆಗೆ ಹೋಗಂಗಿಲ್ಲ. 200 ರೂಪಾಯಿ ಬೇಕು ಕೊಡೋ, ಕುಡಿಯಕ್ ಕಾಸಿಲ್ಲ. ಕುಡಿಯಕ್ಕೆ ಮೀನಾಕ್ಷಿ ಮೀನಾಕ್ಷಿ ಎಂಥ ಒಳ್ಳೆ ಮಕ್ಕಳಿಗೆ ಜನ್ಮ ಕೊಟ್ಟೆ. ಒಂದೊಂದು ಮುತ್ತು ಕಡೆ. ಏನ್ ಕುಡಿ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಜ್ಯೂಸ್ ಕುಡಿ. ನೋಡಿ guys, ನಮ್ ತಂಗಿ ಇವಾಗ ಏನೋ ಕುಡಿತಾಳಂತೆ. ಏನೋ ಕುಡಿತಾಳಂತೆ ವಿಡಿಯೋ ತರಿಸಿನಿ ನೋಡಿ. ಏನೋ ಕುಡಿಯಕ್ ಕಾಸು ಕೊಡು ಅಂತಾರೆ ನೋಡಿ. ಏನ್ ಕೇಳೋದಿಲ್ಲ. ಹೆಂಗೋ ಕರೆಕ್ಟ್ ಆಗಿ ನನ್ ಮನೆಗ್ ಬಂದ್ಬಿಟ್ಟೆ. ಇಲ್ಲಾಂದ್ರೆ ಅಷ್ಟೇ ನಾನು ನಾನು ಮನೇಲಿ ನೆನ್ಕೊಬೇಕಾಗಿತ್ತು. ಅವಾಗೇನೋ ತಿಂತಾಳೆ. ಇಲ್ಲಿ ನಮ್ಮ ಅಕ್ಕ ಮಗಳಿಗೆ ಬಿನಿ ಏನ್ ಹೆಸರು? ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಒಳ್ಳೆ ಕಥೆ. ಏನ್ ಹೆಸರು? ಹೆಸ್ರೇನು? ಪೇರೇಮೆ ಪೇರೇಮೆ ಮಾತಾಡೋದು ಮಾತಾಡೋದು. ಹಾ ಇದೊಂದು ಚೆನ್ನಾಗಂತ ಇದೊಂದು ಚೆನ್ನಾಗಂತ ನೋಡಿ ಗೈಸ್. ಕುಡಿಯಕ್ಕೇನೋ ಕಾಸು ಬೇಕಂತೆ. ಕುಡಿಯಕ್ ಕಾಸು ಬೇಕಂತೆ ಹಬ್ಬದ ದಿನ ನೋಡಿ. ದೇವ್ರ ಕುನ್ಸೋರು ಇವಾಗ ನೋಡಿ ಗೈಸ್. ಇದೆ ದೇವ್ರ ನೋಡಿ. ಹೋಗಿದ್ದೆ ಅವಾಗ ನಮ್ಮ ತಮ್ಮ ಏನೋ ಅವಾಗೆ ತಿಂತಾವಣ. ಮನೆಗ್ ಬಂದವನ ಇಲ್ವಾ ಆಲ್ರೆಡಿ ಅವಾಗೆ ತಿಂತಾವ ನೋಡಿ. ಅವಾಗೇನೋ ಅವಾಗೆ ತಿನ್ನೋ ಸ್ಟಾರ್ಟ್ ಮಾಡ್ಬಿಟ್ಟ. ಮನೆಗ್ ಬಂದ ಇಲ್ಲ ಸಾಕು ಆಲ್ರೆಡಿ. ಇವಾಗ ನೋಡಿ ಆಯ್ ಅಂತಲೇ ಆಯನ. ಹಾ ಇವಾಗ ಮಾತ್ರ ಆಯ್ ಅಂತಾರೆ. ತಿಂತಾನಡ ಏನ್ ತಿಂತಾನಡ ನೋಡಿ. ಅವಾಗೇನೋ ತಿಂತಾವಣ ಇದು ಮಾತ್ರ ಕರೆಕ್ಟ್ ಆಗಿ ಕೊಡ್ತಿದ್ದಲ್ಲ. ನಮ್ಮ ಅಪ್ಪ ಏನೋ ಅಂತ ನನ್ ಬಗ್ಗೆ ಏನೋ ಅವಾಗಿಂದ ನನ್ ಬಗ್ಗೆ ಏನೋ ಮಾತಾಡ್ತಾರೆ. ಹಾ ಏನ ಹೇಳು ಹೇಳಿಂದ ನಮ್ಮ ಅಪ್ಪ ನನ್ ಬಗ್ಗೆ ಏನೋ ಮಾತಾಡ್ತಾರೆ. ಮನೆ ಹತ್ರ ಹೋಗಿತ್ತು ಹಿಂಗೆ ಗೈಸ್ ಎಲ್ಲ ಹಿಂಗೆ ಮಾಡೋದು. ಮಕ್ಳು ಬೆಳಿತಾರಂದ್ರೆ ಬೈಯಕ್ಕೆ ಎಷ್ಟು ಹೇಳ್ತಾರಂಗೆ. ಮತ್ತೆ ಒಬ್ಬಟ್ಟು ತಿಂತಾನೆ ನೋಡಿ. ನಾನು ತಿಂತೀನಿ ಅಂತ ಇವನು ತಿಂತಾನೆ ಮತ್ತೆ ತಿಂತಾನೆ. ಗೈಸ್ ನೋಡಿ ಎಷ್ಟು ಕ್ರಾಫ್ಟ್ಸ್ ಕೊಡ್ಬಿಟ್ಟೈತೆ ಇದ್ರಲ್ಲಿ. ಯಾವ್ದಂತ ನನಗೆ ಗೊತ್ತಾಗ್ತದೆ ಯಾವ್ದು ಅಂತ. ಎರಡು ಮಿಕ್ಸ್ ಆಗಿ ಇದು ಒಂದು ಗೈಸ್ ಇಲ್ಲಿ ಇವಾಗೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟೆ ಮನೆಗೆ. ಇನ್ನು ಮನೆಗೆ ಹೋಗಿ ಇನ್ನು ವಿಡಿಯೋ ಎಡಿಟಿಂಗ್ ಮಾಡಿ ನಾಳೆ ಪೋಸ್ಟ್ ಮಾಡೋದ್ರಲ್ಲಿ ಟೈಮ್ ಆಗುತ್ತೆ. ಮಳೆ ನೋಡಿ ಎಷ್ಟು ಜೋರಾಗಿ ಬಂದೈತೆ. ಬೆಳಿ 2 ನಿಮಿಷ ಅಲ್ಲಿ ಹೋಗಿ ಒಂದು 10 ನಿಮಿಷ ಹೋಗಿ ಹಿಂಗೆ ಬಂದೆ ನೋಡಿ ಎಷ್ಟು ಮಳೆ ಬಂದ್ಬಿಡುತ್ತೆ. ಸೊ ಗೈಸ್ ಫೈನಲಿ ಇವಾಗ ಬಂದೆ ಮನೆಗೆ. ಏನು ಮಾಡೋಣ ನೋಡಿ. ನಮ್ಮಮ್ಮ ಮನೆಯೆಲ್ಲ ಫುಲ್ ಕಿಚನ್ ಎಲ್ಲ ಫುಲ್ ಕ್ಲೀನ್ ಮಾಡಿಕ್ಬಿಟ್ರು. ಇವತ್ತು ಕೆಲಸ ಎಲ್ಲ ಬೋರಿಂಗ್ ಗಾಯ್ಸ್. ಇವತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನಮ್ಮ ಫ್ಯಾಮಿಲೀಸ್ ಹತ್ರ ಹೋಗಿ ಬರೋಷ್ಟರಲ್ಲಿ ಟೈಮ್ ನೋಡಿ. ಇವತ್ತಿನ ಟೈಮ್ ನೋಡೋಣ ಎಷ್ಟು ಗಂಟೆಗೆ. ಕರೆಕ್ಟ್ 10 ಗಂಟೆಗೆ ಬಂದಿದ್ದೀನಿ. ಅಂದರೆ 10 ಗಂಟೆಗೆ 1 ನಿಮಿಷ ಕಮ್ಮಿ. ನನಗಂತೂ ಸಾಕಾಗ್ಬಿಟ್ಟಿದೆ ಗೈಸ್. ಮನೇಲಿ ಇದ್ದು ಬೋರ್ ಆಗ್ತಿದ್ದಲ್ಲ ಗೈಸ್. ಬನ್ನಿ ಆಚೆ ಹೋಗೋಣ. ನಮ್ಮ ಫ್ರೆಂಡ್ಸ್ನೆಲ್ಲ ತೋರಿಸ್ತೀನಿ ಬನ್ನಿ. ನಿಮ್ಗೆ ಒಂದ್ಸತಿ ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ತೋರಿಸಿಲ್ವಲ್ಲ, ಬನ್ನಿ ಇವಾಗ ತೋರಿಸ್ತೀನಿ. ಸೊ ಗೈಸ್ ನಾನು ನಮ್ಮ ಫ್ರೆಂಡ್ಸ್ ಮನೆ ಹತ್ರ ಹೋಗಿದ್ದೆ. ಯಾರೂ ಇಲ್ಲ. ಎಲ್ಲ ಒಬ್ಬೊಬ್ರು ಸ್ವಲ್ಪ ಜನ ಕೆಲ್ಸಕ್ಕೆ ಹೋಗೋರೆ, ಸ್ವಲ್ಪ ಜನ ಎಲ್ಲಿ ಹೋಗೋರು ಗೊತ್ತಿಲ್ಲ. ಟ್ರೈ ಮಾಡಿದೆ, ಯಾರೂ ಸಿಕ್ಕಿಲ್ಲ. ಸೊ ಅದಕ್ಕೆ ಮತ್ತೆ ನಾನು ಬಂದೆ ಮನೆಗೆ. ಇವಾಗ ಮನೆಗೆ ಬಂದಿದ್ದೀನಿ ಗೈಸ್. ಮತ್ತೆ ಅಲ್ಲೇನೋ ತಿಂದಿಲ್ಲ ಗೈಸ್. ನಾನು ಹೊಟ್ಟೆ ಫುಲ್ಲು ಗುಳುಗುಡ ಅಂತ ಹೋಗಿ ಮತ್ತೆ ಏನಾದ್ರು ತಿನ್ಬೇಕು ಇವಾಗ ನಾನು. ಮತ್ತೆ ಇವಾಗ ಏನಾದ್ರು ಮತ್ತೆ ಸ್ವಿಚ್ ಆಗದೆ ಮರ್ತೋಗ್ಬಿಟ್ಟಿದ್ದೀನಿ. ಏನಾದ್ರು ತಿನ್ಬೇಕಲ್ಲ.
ಒಂದು ದಿವಸ ನಾನೇನೋ ಒಂದು ರಿಸಾರ್ಟ್ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ ಗೈಸ್ ನಾನು. ಆದರೆ ಫ್ರಿಜ್ಜಲ್ಲಿ ನೋಡಿ, ಫ್ರಿಜ್ಜಲ್ಲಿ ಏನಿಲ್ಲ ನೋಡಿ. ಇಂಥ ಟೈಮಲ್ಲಿ ಏನಿರಲ್ಲ, ಮಿಕ್ಕಿ ಟೈಮಲ್ಲೆಲ್ಲ ಏನೇನೋ ಇರುತ್ತೆ. ಅಂದರೆ ಪೈನಾಪಲು ಅವು ಇವೆಲ್ಲ ಇರ್ತಾಯಿತ್ತು. ಇವಾಗ ಏನಿಲ್ಲ, ಬರೀ ಫ್ರಿಜ್ಜೆಲ್ಲ ಖಾಲಿ ಹೊಡೆಯುತ್ತೆ. ಹೇ ಗೈಸ್, ಇವತ್ತಿನ ಬ್ಲಾಗ್ ನಾನು ಇಲ್ಲೇ ಎಂಡ್ ಮಾಡೋಣ ಅನ್ಕೊತಾ ಇದ್ದೀನಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಆದಷ್ಟು ಬೇಗ ಈ ವಿಡಿಯೋ ಹೊಸದಾಗಿ ನೋಡ್ತಾ ಇರೋದು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಗೈಸ್. ನಿಮ್ಮ ಒಪಿನಿಯನ್ ಏನಾದರೂ ಕಮೆಂಟ್ ಮಾಡಿ. ಈ ಬ್ಲಾಗ್ ನೋಡ್ತಾ ಇರೋರೆಲ್ಲ ಎಲ್ಲರೂ ಅಷ್ಟೇ, ಈ ವಿಡಿಯೋ ಯಾರ್ಯಾರು ನೋಡ್ತಿದ್ದೀರಾ ಎಲ್ಲರೂ ಒಂದೊಂದು ಕಮೆಂಟ್ ಹಾಕಿ. ನಿಮಗೆ ಈ ಬ್ಲಾಗ್ ಇಷ್ಟ ಆದರೆ ನೆಕ್ಸ್ಟ್ ಬ್ಲಾಗ್ ಇನ್ನೂ ಚೆನ್ನಾಗಿ ಬರಬೇಕು ಅಂದರೆ ನಾನು ಆದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.